ಮತ್ತೆ ಆ ಕಿಡ್ನಾಪರ್ ಫೋನ್ ಮಾಡಿದ್ರೆ ದಯವಿಟ್ಟು ದುಡ್ಡು ಕೊಡೋದಕ್ಕೆ ಒಪ್ಕೊಳ್ಳಿ. ಏನ್ರಿ ನೀವು ಅದೇ ಮಾತು ಹೇಳ್ತೀರಾ? ಸೋತ್ಬಿಟ್ವಿ ಅಂತ ಒಪ್ಕೋಬೇಕಾ? ಸರ್, ಇಲಿ ಬಿಲ್ದಿಂದ ಹೊರಗಡೆ ಬರಬೇಕು ಅಂದ್ರೆ ಬೋನ್ನೊಳಗೆ ಕೊಬ್ಬರಿ ಚುಚ್ಚಲೇಬೇಕು. ಅಂದ್ರೆ ಸರ್, ಇಡೀ ಬೆಂಗಳೂರು ಆ ಏರಿಯಾ ಈ ಏರಿಯಾ ಅಂತ ಜಾಲಾಡೋದಕ್ಕಿಂತ ಅವನು ಹೇಳಿದ ಕಡೆನೆ ದುಡ್ಡು ತಗೊಂಡೋಗಿ ಹಿಡ್ದಾಕ್ಬೋದು ಸರ್. ಅವನ್ನ ಹಿಡಿತೀವಿ ಅನ್ನೋ ನಂಬಿಕೆ ಇದೆಯಾ? ಖಂಡಿತ ಸರ್, ತಮ್ಮ ದುಡ್ಡು ಸೇಫ್ ಆಗಿರುತ್ತೆ. ನಾಳೆ ಬೆಳಗ್ಗೆ ಫೋನ್ ಮಾಡು. ದುಡ್ಡು ಕೇಳಿ ತಕ್ಷಣ ಫೋನ್ ಕಟ್ ಮಾಡು. ಅವನು ಕೊಡಲ್ಲಣ್ಣ, ಬಲೆ ಪೊಗರಾಗಿ ಮಾತಾಡ್ತಾನೆ. ನಾನು ಹೇಳ್ದಷ್ಟು ಮಾಡು. ನಾನು ಇಲ್ವಾ ಇಲ್ಲಿ ಇದೀಗ ಬಂದ ಸುದ್ದಿ ಹೇಳೋಕ್ಕೆ? ವರ್ಕೌಟ್ ಆಗುತ್ತೆ ಅಂತೀರಾ? ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಫೋನ್ ಮಾಡು. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಅರ್ಧ ನಿಮಿಷಕ್ಕಿಂತ ಹೆಚ್ಚು ಮಾತಾಡಬೇಡ. ಫೋನ್ ಕಟ್ ಮಾಡು. ಇನ್ನೊಂದು 5-6 ಕಿಲೋಮೀಟರ್ ಮುಂದೆ ಹೋಗು. ಫೋನ್ ಮಾಡು. ದುಡ್ಡು ಕೇಳು. ಸರಿ ಅಣ್ಣ, ನೀವು ಹೇಳ್ದಾಗೆ ಮಾಡ್ತೀನಿ. ಕಿಡ್ನಾಪರ್ ಫೋನ್ ಮಾಡಿ ಅವನ ಜೊತೆ ಮಾತಾಡಿದೆ. ಹೋಗು, ನರಸಿಂಹಂಗೆ ಹೇಳು, ಪೊಲೀಸ್ ಆಫೀಸರ್ಗೆ ಹೇಳು. ನನ್ನ ಹುಚ್ಚಿ ಅಂತ ನಮ್ಸಕ್ಕೆ ಇವೆಲ್ಲ ನಾಟಕನೂ ಮಾಡ್ತಿದ್ದೀರ ಅಲ್ಲ? ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಆಯ್ತು, ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಫೋನ್ ಬರುತ್ತೆ. ಫೋನ್ನಲ್ಲಿ ಕಿಡ್ನಾಪರ್ ಹೇಳ್ತಾನೆ, ನಾಳೆ ಸಂಜೆ 7 ಗಂಟೆಗೆ ಮಾಗಡಿ ರೋಡ್ಗೆ 5 ಕೋಟಿ ರೂಪಾಯಿಗಳನ್ನ ತರಬೇಕು ಅಂತ ನರಸಿಂಹನಿಗೆ ಹೇಳ್ತಾನೆ. ಸಿಂಪ್ಟಮ್ಸ್ ಆಫ್ ಬ್ರೈನ್ ಹ್ಯಾಮ್ರೇಜ್, ಆದರೆ ಚಿಂತೆ ಬೇಡ. ಕರೆಕ್ಟ್ ಟೈಮ್ಗೆ ಅಟೆಂಡ್ ಮಾಡಿದ್ದೀನಿ. ಆದರೆ ಇನ್ನು ಮುಂದೆ ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಈ ಮೆಡಿಸಿನ್ಸ್ ಕೊಡಿ. 3 ದಿನ ಆದ ನಂತರ ಬೇರೆ ಟೆಸ್ಟ್ಗಳು ಮಾಡಬೇಕು, ಅದನ್ನು ಮಾಡ್ತೀನಿ. ಆಸ್ಪತ್ರೆಗೆ ಸೇರಿಸ್ಬೇಕಾ ಮೇಡಮ್? ಬೇಕಾದ್ರೆ ಈಗಲೇ? ಇಲ್ಲ, ಅದ್ರ ಅಗತ್ಯ ಇಲ್ಲ. ಟೆಸ್ಟ್ಗಳಿಗೆ ಬಂದು ಹೋದರೆ ಸಾಕು. ನೋಡಿ, ಅವ್ರಿಗೆ ಹೆಚ್ಚಿಗೆ ಮೆಂಟಲ್ ಸ್ಟ್ರೈನ್ ಆಗಬಾರ್ದು. ಹೇಳು. 30 ಸೆಕೆಂಡ್ ಒಳಗಡೆ ಮಾಗಡಿ ರೋಡ್ಗೆ ದುಡ್ಡು ತಂದು ಕೊಡು ಅಂತ ಹೇಳಿದೆ. ಎಲ್ಲಿಗೆ ಅಂತ ಹೇಳಿಲ್ಲ. ಮತ್ತೇನಾದರೂ ಫೋನ್ ಮಾಡಿ ಹೇಳ್ಬೇಕಣ್ಣ? ದುಡ್ಡನ್ನ ನರಹರಿಣೆ ತರಬೇಕು ಅಂತ ಷರತ್ತು ಹಾಕು. ತಂದು ದುಡ್ಡನ್ನ ಎಣಿಸ್ಲೇಬೇಕಾಗಿಲ್ಲ. ನಾಣಿ ಆದ್ರೆ ಮಧ್ಯದಲ್ಲೇ ಸ್ವಾಹ ಮಾಡ್ಬಿಡ್ತಾನೆ ಪಟ್ಟಿ ಮಗ. ಹಲೋ, ಏನಂದವರು? ಅಮೃತನ್ ಬಿಡಲ್ವಂತ ಸರ್? ಏನಾಯ್ತು ಸರ್? ನೀವೇ ಕೇಳಿಸ್ಕೊಳ್ಳಿ. ಪ್ಲೇ ಮಾಡಯ್ಯ. ಮಾಗಡಿ ರೋಡ್ನಲ್ಲಿ ಡ್ರೈವ್ ಮಾಡಿಕೊಂಡು ಬಲಗಡೆ ಗಮನಿಸ್ತಾ ಬನ್ನಿ. ಒಂದು ಮರಕ್ಕೆ ಕೆಂಪು ಬಟ್ಟೆ ಸುತ್ತಿರ್ತೀವಿ. ಆ ಮರದ ಕೆಳಗಡೆ ದುಡ್ಡಿನ ಬ್ರೀಫ್ ಕೇಸ್ ಇಟ್ಟು ಹಿಂದೆ ತಿರುಗದೆ ನೋಡದೆ ಹೊರಟೋಗ್ಬೇಕು. ಇನ್ನೊಂದು ವಿಷಯ, ಪೊಲೀಸ್ನವರು ನಿಮ್ ಜೊತೆಲಿದ್ದಾರೆ ಅಂತ ಗೊತ್ತಾದ್ರೆ ನಿಮ್ಮ ಹುಡುಗಿ ಪ್ರಾಣಕ್ಕೆ ತೊಂದರೆ. ಗೊತ್ತಾಯ್ತಲ್ಲ?